ನಾನು ಡಾಕ್ಟರ್ ಸವಿತಾ ತಿವಾರಿ, ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಪ್ರಾಂಶುಪಾಲೆ. ನಮ್ಮಲ್ಲಿ 2026ನೇ 27ನೇ ಸಾಲಿಗಾಗಿ ವಿವಿಧ ಸ್ನಾತಕೋತ್ತರ ವಿಭಾಗಗಳಿಗಾಗಿ ಪ್ರವೇಶಾತಿಯ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಅತ್ಯಂತ ಪಾರದರ್ಶಕವಾದಂತಹ ಪ್ರಕ್ರಿಯೆಯಲ್ಲಿ ನಾವು ಪ್ರವೇಶವನ್ನು ಮಕ್ಕಳಿಂದ ಪಡೆಯುತ್ತೇವೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಇದರ ಪ್ರಯೋಗ ಲಾಭ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಮ್ಮಲ್ಲಿ ಕೂಡ ವಿನಂತಿ ಏನು ಅಂತಂದರೆ, ವಿವಿಧ 13 ವರ್ಷಗಳಿಗೆ ಮುಕ್ತವಾದಂತಹ ಅವಕಾಶವಿದ್ದು ಬಡ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡೇ ನಾವು ಶುಲ್ಕಕ್ಕೆ ವಿನಾಯಿತಿಯನ್ನು ನೀಡಿದ್ದೇವೆ. ವಿವಿಧ ಪ್ರಕಾರದ ಸ್ಕಾಲರ್ಶಿಪ್ ಕೂಡ ನಮ್ಮ ಮಹಾವಿದ್ಯಾಲಯದಲ್ಲಿ ಲಭ್ಯವಿದೆ. ಒಳ್ಳೆಯ ಸುಸಜ್ಜಿತವಾದಂಥ ಗ್ರಂಥಾಲಯ, ಕ್ರೀಡಾ ವಿಭಾಗ, NSS, NCC ಘಟಕಗಳು, ಸಾಂಸ್ಕೃತಿಕ ಘಟಕಗಳು ಎಲ್ಲವೂ ಸಕ್ರಿಯವಾಗಿ ಕೆಲಸ ಮಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ವ್ಯಕ್ತಿತ್ವ ವಿಕಸನಕ್ಕಾಗಿ ನಾವು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ, ಎಲ್ಲ ಮಕ್ಕಳು ಇದರ ಲಾಭವನ್ನು ಪಡಿಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಇಲ್ಲ, ಫಲಿತಾಂಶ ನಮ್ಮಲ್ಲಿ 90% ಇದೆ ಸರ್. UG ಆಗಲಿ PG ಆಗಲಿ ಫಲಿತಾಂಶ 90% ಇದೆ. ಮತ್ತು ನಮ್ಮ ಸ್ವಾಯತ್ತ ಮಹಾವಿದ್ಯಾಲಯ ಆಗಿರೋದ್ರಿಂದ ಪಠ್ಯಕ್ರಮ ನಾವೇ ಸಿದ್ಧಪಡಿಸ್ತೇವೆ, ಪಾಠ ನಾವೇ ಮಾಡ್ತೇವೆ, ಕ್ವಶನ್ ಪೇಪರ್ ನಾವು ತಯಾರು, ವ್ಯಾಲ್ಯೂಯೇಷನ್ ಎಲ್ಲ ನಾವೇ ತಯಾರು ಮಾಡಿ ಅದೆಲ್ಲ ಅತ್ಯಂತ ಪಾರದರ್ಶಕವಾಗಿ ಯಾವುದೇ ಒಂದು ಪಕ್ಷಪಾತವಿಲ್ಲದೆ ನಾವು ಮಾಡ್ತಾ ಬಂದಿದ್ದೇವೆ. ಪ್ರಕ್ರಿಯೆ ಆಗಂದ್ರೆ ತಾಂತ್ರಿಕ ದೋಷಗಳಿಂದ ಹಾಗೆ ಹೇಳೋದಾದರೆ, ನನಗನ್ಸಿದ ಮಟ್ಟಿಗೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶ್ವವಿದ್ಯಾಲಯಗಳಿಗಿಂತ ಮೊದಲು ನಾವು ಪರೀಕ್ಷೆ ಮುಗಿಸ್ತೀವಿ, ಫಲಿತಾಂಶ ಕೊಡ್ತೀವಿ, ಮಾರ್ಕ್ಸ್ ಕಾರ್ಡ್ ಕೂಡ ಕೊಟ್ಟಿದ್ದೇವೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ, ನಾವು ಕೇಳಿ ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ನಮ್ಗೆ ಮುಖ್ಯವಾಗಿ ಬಿಲ್ಡಿಂಗ್ ತುಂಬ ಹಳೇದಾಗಿದೆ, ಅಲ್ಲಲ್ಲಿ ಸೋರ್ತಾ ಇದೆ. ಈಗ ನೋಡ್ತಾ ಇದ್ರಿ, ಅಲ್ಲಲ್ಲಿ ಕಟ್ಟಡಗಳು ಬೀಳೋದನ್ನು ನೋಡಿದಾಗ ನಮಗೂ ಗಾಬರಿ ಇದೆ. ಆದರೆ ಆಯುಕ್ತರಿಗೆ ನಾವು ಪತ್ರವನ್ನು ಬರೆದಿದ್ದೀವಿ, ಇದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು. ಮತ್ತು ಕಲರ್ ಮಾಡಿ ಕೂಡ ಬಹಳ ವರ್ಷಗಳಾಗಿದೆ. ಹಾಗಾಗಿ ರಿಪೇರಿ, ಬಿಲ್ಡಿಂಗ್ ಕಟ್ಟಡ ದುರಸ್ತಿ, ಬಣ್ಣ ಮತ್ತು ಕಿಟಕಿಗಳೆಲ್ಲ ಅಲ್ಲಲ್ಲಿ ಒಡೆದೋಗಿ ಅವೆಲ್ಲ ಮಾಡಿಸ್ಕೊಡ್ಬೇಕು. ಆದರೂ ನಮ್ಮ ಒಂದು ಬೇಡಿಕೆಗೆ ನಮ್ಮ ಇಲಾಖೆ ಸ್ಪಂದಿಸ್ತಾ ಇದೆ. ನಮ್ಮ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರು ಕೂಡ ಬಹಳ ಕಾಳಜಿಯಿಂದ ಪದೇ ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. BA ಇದೆ ಸರ್, BSc ಇದೆ, BCom ಇದೆ. BCom ಅಲ್ಲಿ ಇನ್ನೊಂದು ರಿಟೇಲ್ ಆಪರೇಷನ್ ಅಂತ ಒಂದು ಹೊಸ ಕೋರ್ಸ್ ಸ್ಟಾರ್ಟ್ ಆಗಿ, ಅದು ಏನಪ್ಪ ಅಂತಂದರೆ, ಮಕ್ಕಳು 5ನೇ ಸೆಮಿಸ್ಟರ್ ಬಂದಾಗ ಕಂಪನಿಗಳು ಬಂದು ಯಾವ ರೀತಿ ಪ್ಲೇಸ್ಮೆಂಟ್ ಕೊಡಬೇಕು ಅನ್ನೋದನ್ನು ಅವರು ಸೆಲೆಕ್ಟ್ ಮಾಡಿಕೊಂಡು, ಮೊನ್ನೆ ತಾನೇ 9 ಮಂದಿ ಮಕ್ಕಳು 5ನೇ ಸೆಮಿಸ್ಟರ್ ಟಾಟಾ ಕಂಪನಿಯವರು ಅಲ್ಲಿ ಆಯ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ 17,000 ಸ್ಟೈಫಂಡ್ ಕೊಟ್ಟು ಊಟ ವಸತಿ ಉಚಿತವಾಗಿ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ನಂತರ ಅವರಿಗೆ 30,000 ರಿಂದ 40,000 ಸಂಬಳ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಕೂಡ ನಾವು ಮಕ್ಕಳಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈವ್ನಿಂಗ್ ಕಾಲೇಜ್ ನಡೀತಾ ಇದೆ ಸರ್, ಸ್ವಲ್ಪ ಅದರ ನಿಧಾನಗತಿಯಲ್ಲಿ ಅದನ್ನು ನಾವು ಮುಂದೆ ತರ್ತಾ ಇದ್ದೀವಿ. ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬ್ಯಾನರ್ ಮಾಡಿ, ಪಾಂಪ್ಲೆಂಟ್ಗಳ ಮುಖಾಂತರ, ನ್ಯೂಸ್ ಪೇಪರ್ ಒಳಗೆಲ್ಲ ಹಾಕಿ ನಾವು ಅದ್ರ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕೊಡಲಿಕ್ಕೆ ಪದೇ ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ಸವಿತಾ ತಿವಾರಿ. ನಾನು ಡಾಕ್ಟರ್ ಸವಿತಾ ಪಾಟೀಲ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಆಟೋನಮಸ್ ಕಾಲೇಜ್, ಕಲಬುರಗಿ. ಈಗ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು, ಸರ್ ಅವರು ನಮ್ಮ ಕಾಲೇಜ್ ಬಗ್ಗೆ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ. ನಾನು ನಿಮಗೆ ನಮ್ಮ ಕಾಲೇಜಿನ ಸಂಜೆ ವಾಣಿಜ್ಯ ಶಾಸ್ತ್ರ ವಿಭಾಗ ಸಂಜೆ ಕಾಲೇಜಿನ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಕಳೆದ 2 ವರ್ಷಗಳಿಂದ ನಮ್ಮಲ್ಲಿ ಈವ್ನಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಈ ಈವ್ನಿಂಗ್ ಕಾಲೇಜ್ ಯಾರಿಗೋಸ್ಕರ ಇದೆ ಅಂತಂದರೆ, ಯಾರು ರೆಗ್ಯುಲರ್ ಬರ್ಲಿಕ್ಕೆ ಆಗಂಗಿಲ್ಲ ಅಂಥವ್ರು ಏನು ಮಾಡ್ಬೋದು, ದೇ ಕ್ಯಾನ್ ಟೇಕ್ ದ ಅಡ್ಮಿಷನ್ ಫಾರ್ ದ ಈವ್ನಿಂಗ್ ಕಾಲೇಜ್. ಅವರಿಗೆ 4 ರಿಂದ 6 ಗಂಟೆವರೆಗೆ ತರಗತಿಗಳು ನಡೀತದೆ, ಮತ್ತು ಎಕ್ಸಾಮ್ಸ್ ಅದೆಲ್ಲ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಫಾರ್ ದೋಸ್ ಸ್ಟೂಡೆಂಟ್ಸ್. ಸೊ ಜಾಬ್ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಸಂಜೆ ಕಾಲೇಜ್ ಗುಲ್ಬರ್ಗ ವಿಭಾಗದಲ್ಲಿನೇ ನಮ್ದು ಒಂದೇ ಇರ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಈಗ ಫಸ್ಟಿಗೆ ವಾಣಿಜ್ಯ ಶಾಸ್ತ್ರ ಓಪನ್ ಮಾಡಿದೆವು, ಅದೇ ಥರ ಮುಂದೆ ಬರ್ತಾ ವಿ ಆರ್ ಗೋಯಿಂಗ್ ಟು ಓಪನ್ ಆಲ್ ದ ಸಬ್ಜೆಕ್ಟ್ಸ್ ಫಾರ್ ದ ಈವ್ನಿಂಗ್ ಕಾಲೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಯರ್ದಲ್ಲಿ ವಿ ಹ್ಯಾಡ್ ದ 25 ಸ್ಟೂಡೆಂಟ್ಸ್. ಈಗ ಪ್ರವೇಶಾತಿ ಸ್ಟಾರ್ಟ್ ಆಗಿದೆ. ಈಗ ಒಂದು 15 ರಿಂದ 16 ಆಲ್ರೆಡಿ ಅಡ್ಮಿಷನ್ ಆಗಿದೆ. ಸ್ಟಿಲ್ ಅಂಡರ್ ಇಟ್ ಇಸ್ ಇನ್ ಪ್ರಾಸೆಸ್. ಅಡ್ಮಿಷನ್ ಇಸ್ ಅಂಡರ್ ಇನ್ ಪ್ರಾಸೆಸ್. ನೋ ಸರ್, ನಮ್ಮ ಕಾಲೇಜ್ ತುಂಬಾ ಚೆನ್ನಾಗಿದೆ ಸರ್, ಏನ್ ಗಲಾಟೆ ಇಲ್ಲ, ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಅಂದ್ರೆ ನಮ್ದು BCom ಕೋರ್ಸ್ಗೆ ಗರ್ಲ್ಸ್ 10 ಜಾಸ್ತಿ ಇದೆ. ಈವ್ನಿಂಗ್ ಕೋರ್ಸ್ ಅಲ್ಲಿ ಇಟ್ ಇಸ್ 50-50 ಹೆಚ್ಚು ಕಮ್ಮಿ ಈಕ್ವಲ್ ರೇಷಿಯೋ, ಈಕ್ವಲ್ ಇದೆ. 3,800 ಮಕ್ಕಳು ಈಕ್ವಲ್ ರೇಷಿಯೋ.
ನನ್ನ ಹೆಸರು ಡಾಕ್ಟರ್ ರವೀಂದ್ರ ಕುಮಾರ್ ಭಂಡಾರಿ ಅಂತ. ನಾನು ಸಿಬ್ಬಂದಿ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಜೊತೆಗೆ ಸಮಾಜಶಾಸ್ತ್ರದ ಪ್ರಾಧ್ಯಾಪಕ ಆಗಿದ್ದೀನಿ. ಸೊ ಕಲ್ಯಾಣ ಕರ್ನಾಟಕದಲ್ಲಿಯೇ ಅತ್ಯಂತ ಹಳೆಯ ಮತ್ತು ಅತ್ಯಂತ ದೊಡ್ಡ ಕಾಲೇಜ್ ಅಂತಂದ್ರೆ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಅಂತ ಹೇಳ್ಬೋದು. ಇದು ಅತ್ಯಂತ ಪ್ರತಿಷ್ಠಿತ ಕಾಲೇಜ್ ಅಂತ ನಾನು ಹೇಳಕ್ಕೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಈ ಕಾಲೇಜಿನಲ್ಲಿ ಕಲ್ತಿರ್ತಕ್ಕಂಥವ್ರು ಮಹಾನ್ ಮತ್ಸದಿಗಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕಲ್ತಿರ್ತಕ್ಕಂಥ ಕಾಲೇಜು, ಧರ್ಮ್ ಸಿಂಗ್ ಅವ್ರು ಕಲ್ತಿರ್ತಕ್ಕಂಥ ಕಾಲೇಜು, ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಕಲ್ತಿರ್ತಕ್ಕಂಥ ಕಾಲೇಜು. ಹಾಗಾಗಿ ಇಂಥ ಪ್ರತಿಷ್ಠಿತ ಮತ್ತು ಅತ್ಯಂತ ಹಳೆಯ ಕಾಲೇಜಿನ ಒಬ್ಬ ಶಿಕ್ಷಕನಾಗಿ ನಾನು ನಿಮ್ಮ ಮುಂದೆ ಮಾತಾಡೋಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತದೆ. ನಾವು ಇವತ್ತು ಯಾಕೆ ಪತ್ರಿಕಾಗೋಷ್ಠಿಯನ್ನು ಕರೆಯೋ ಉದ್ದೇಶ ಅಂದ್ರೆ, ಇಂಥ ಒಂದು ಪುರಾತನ ಮತ್ತು ವೈಶಿಷ್ಟ್ಯಮಯವಾಗಿರ್ತಕ್ಕಂಥ ಕಾಲೇಜಿನಲ್ಲಿ ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು. ವಿವಿಧ ಕೋರ್ಸ್ಗಳು, ನಾವು ಹೊಸ ಕೋರ್ಸ್ಗಳನ್ನು ನಮ್ಮ ಮಾನ್ಯ ಪ್ರಾಂಶುಪಾಲರು ಹೇಳಿದಂತೆ ಹೊಸ ಕೋರ್ಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದಿಂದ ಹಲವಾರು ವಿದ್ಯಾರ್ಥಿಗಳು ಬರುವುದರಿಂದ ಆ ಎಲ್ಲ ಭಾಗಗಳಿಗೆಕ್ಕಿಂತಲೇ ಹೆಚ್ಚಿನ ಕಂತರು ಮತ್ತು UGCಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥಂದ್ರೆ NET, SLET ಮತ್ತು PhD ಪಡೆದಿರ್ತಕ್ಕಂಥ ನುರಿತ ಪ್ರಾಧ್ಯಾಪಕರು ಸುಮಾರು 85ರಿಂದ 90 ಪ್ರಾಧ್ಯಾಪಕರು ನಮ್ಮಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಪ್ರಾಧ್ಯಾಪಕರ ಸೇವೆಯನ್ನ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ನಿಮ್ಮ ಮುಖಾಂತರ ಪೇರೆಂಟ್ಸ್ಗಳಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಆಸ್ಪಿರೆಂಟ್ಗಾಗಲಿ ಈ ಮಾಹಿತಿಯನ್ನು ತಲುಪಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದು, ಹಾಗಾಗಿ ಇಲ್ಲಿ ನಮ್ಮ ಮಾಹಿತಿಯನ್ನ ನೀವು ಹಂಚ್ಕೋತೀರಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಿಮಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಮುಗಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ರವೀಂದ್ರ ಕುಮಾರ್ ಭಂಡಾರಿ ಅಂತ, ಸಿಬ್ಬಂದಿ ಕಾರ್ಯದರ್ಶಿ.